ಹೆಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 10th ಹಿಸ್ಟ್ರಿ ಫ್ರೀಡಮ್ ಸ್ಟ್ರಗಲ್ ಎಂಬ ಒಂದು ಚಾಪ್ಟರ್ದು ಮುಂದುವರೆದ ಭಾಗ ಅಂದರೆ ಪಾರ್ಟ್ 3 ಇವತ್ತು ಡಿಸ್ಕಸ್ ಮಾಡ್ತೀವಿ. ಸೊ ಹಿಂದಿನ ವೀಡಿಯೋಸಲ್ಲಿ ನೀವು ನೋಡೋಕೋದ್ರೆ ನಾವು ಆಲ್ರೆಡಿ ಅಪ್ಲೋಡ್ ಮಾಡಾಗಿದೆ. ನಾವು ಎಕ್ಸ್ಟ್ರೀಮಿಸ್ಟ್ ಬಗ್ಗೆ ನೋಡಿದ್ವಿ, ಮಾಡರೇಟ್ಸ್ ಬಗ್ಗೆ ನೋಡಿದ್ವಿ, ಮತ್ತು ಸುಮಾರು ಮೂಮೆಂಟ್ಸ್ನು ಸಹ ನೋಡಿದ್ವಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ವಿ ತಾನೆ, ಸತ್ಯಾಗ್ರಹ ಅಂದ್ರೆ ಏನಂತ ನೋಡಿದ್ವಿ ತಾನೆ, ಮತ್ತು ಇಲ್ಲಿ ನಾನ್ ಕೋಆಪರೇಟಿವ್ ಮೂವ್ಮೆಂಟ್ ನೋಡಿದ್ವಿ, ಖಿಲಾಫತ್ ಮೂವ್ಮೆಂಟ್ ನೋಡಿದ್ವಿ. ಸೊ ಸುಮಾರು ಜಲಿಯನ್ ವಾಲಾಬಾಗ್ ಬಗ್ಗೆನೂ ನೋಡಿದ್ವಿ. ಸೊ ಸುಮಾರು ಥಿಂಗ್ಸ್ನ ನಾವು ಡಿಸ್ಕಸ್ ಮಾಡಾಗಿದೆ. ಅದನ್ನು ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಆಗ ಮಾತ್ರ ನಿಮಗೆ ಈ ಒಂದು ಟಾಪಿಕ್ ಅರ್ಥ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಟಾಪಿಕ್ ವಿತ್ ದ ಸಿವಿಲ್ ಡಿಸೋಬೀಡಿಯನ್ಸ್ ಮೂವ್ಮೆಂಟ್. ಸೊ ನಿಮ್ಗೆ ಗೊತ್ತಿದೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗತ್ತೆ ಅಂತ. ಸೊ ಆವಾಗ ಪೂರ್ಣ ಸ್ವರಾಜ್ ನಮಗೆ ಸಿಕ್ಕಿರಲಿಲ್ಲ. ಆದ್ರೂ ಸಹ ಜನವರಿ 26 ಯಾವಾಗ ಜನವರಿ 26 1930 ನಾವು ಡಿಕ್ಲೇರ್ ಮಾಡಿದ್ವಿ. ಓಕೆ, ನಮ್ಗೆ ಇಂಡಿಪೆಂಡೆನ್ಸ್ ಬಂದಿದೆ ಅಂತ. ಆದ್ರೂ ಸಹ ಪೂರ್ಣ ಸ್ವರಾಜ್ಯ ನಮ್ಗೆ ಸಿಕ್ಕಿಲ್ಲ. ಸೊ ಆದ್ದರಿಂದ ಗಾಂಧೀಜಿಯವರು ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಮೂಮೆಂಟಲ್ಲಿ ಏನಾಗತ್ತೆ ಅಂತ ನೋಡೋಣ. ಗಾಂಧೀಜಿ, ಆಫ್ಟರ್ ಅಸ್ಯೂಮಿಂಗ್ ದ ಲೀಡರ್ಶಿಪ್ ಆಫ್ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್, ಸಬ್ಮಿಟೆಡ್ ಅ ಚಾರ್ಟರ್ ಆಫ್ 11 ಡಿಮಾಂಡ್ಸ್ ಟು ವೈಸ್ರಾಯ್ ಅರ್ವಿನ್. ಸೊ ಏನಾಗತ್ತಂದರೆ ಗಾಂಧೀಜಿಯವರು ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ದು ಲೀಡರ್ ಆಗ್ತಾರೆ. ಮತ್ತು ಒಂದು ಚಾರ್ಟರ್ ಅಂದರೆ ಒಂದು ಪತ್ರ ಅನ್ನೋದಕ್ಕಿಂತ ಒಂದು ಮೆಸೇಜನ್ನು ಯಾರಿಗೆ ಕೊಡ್ತಾರೆ ಅಂದರೆ ವೈಸ್ರಾಯ್ ಆಗಿರುವಂಥ ಅರ್ವಿನಿಗೆ ಕೊಡ್ತಾರೆ. ಅದರಲ್ಲಿ 11 ಡಿಮ್ಯಾಂಡ್ಸ್ ಇರುತ್ತೆ. ಚಾರ್ಟರ್ ಅಂದರೆ ಡಿಮ್ಯಾಂಡ್ಸ್ ಅಥವಾ ಒಂದು ಕಮಾಂಡ್ ಅನ್ನೋ ಥರ. He had conveyed that if these demands were not met, he would start the civil disobedience movement. ಸೊ ಗಾಂಧೀಜಿಯವರು ವೈಸ್ರಾಯ್ ಅರ್ವಿನಿಗೆ ಏನಂತ ಹೇಳಿರ್ತಾರೆ ಅಂದರೆ, ಇಂಥ ಒಂದು 11 ಡಿಮ್ಯಾಂಡ್ಸ್ನ ನೀವು ಫುಲ್ಫಿಲ್ ಮಾಡಿಲ್ಲ ನಮ್ದಂದರೆ ನಾವು ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಧಮಕಿ ಹಾಕಿರ್ತಾರೆ. ಒನ್ ಆಫ್ ದ ಡಿಮ್ಯಾಂಡ್ಸ್ ವಾಸ್ ಅಬಾಲಿಷಿಂಗ್ ಆಫ್ ಟ್ಯಾಕ್ಸ್ ಇಂಪೋಸ್ಡ್ ಆನ್ ಸಾಲ್ಟ್. ಸೊ ಒನ್ ಆಫ್ ದ ಡಿಮ್ಯಾಂಡ್ ಏನಾಗಿತ್ತು ಅಂದರೆ, ಏನಾಗುತ್ತಂದರೆ ಸಾಲ್ಟ್ ಮೇಲೆ ಒಂದು ಟ್ಯಾಕ್ಸ್ನ ಹಾಕಿರ್ತಾರೆ ಬ್ರಿಟಿಷರು. ಸೊ ನಿಮ್ಗೆ ಗೊತ್ತಿರುತ್ತೆ, ನೀವು ಚಿಕ್ಕವರಿರುವಾಗ್ಲೂ ಕೇಳಿರ್ತೀರ, ಸಾಲ್ಟ್ ಮೇಲೆಲ್ಲ ಟ್ಯಾಕ್ಸ್ ಹಾಕಿದ್ರು, ಅದರಿಂದನೇ ದಂಡಿ ಮಾರ್ಚ್ ಎಲ್ಲ ನಡೀತಂತ. ಸೊ ಈ ಥರ ನೀವು ಸಾಲ್ಟ್ ಮೇಲೆ ಟ್ಯಾಕ್ಸ್ ಹಾಕೋಕ್ಕಿಲ್ಲ ಅಂತ ಹೇಳ್ತಾರೆ ಗಾಂಧೀಜಿಯವರು. ಯಾಕಂದರೆ ಸಾಲ್ಟ್ ಅನ್ನೋದು ದಿನನಿತ್ಯ ಬಳಕೆ ಆಗುವಂಥ ಒಂದು ವಸ್ತು ತಾನೆ. ಸೊ ಎಲ್ಲ ಅಡುಗೆಗೂ ಸಾಲ್ಟ್ ಯೂಸೇ ಮಾಡೇ ಮಾಡ್ತಾರೆ. ಸೊ ಆವಾಗ ಅಷ್ಟೊಂದು ಹೆಚ್ಚು ಸಾಲ್ಟನ್ನು ಯೂಸ್ ಮಾಡೋರ ಒಂದು ಮನೇಲಿ ಟ್ಯಾಕ್ಸ್ ಬಿದ್ದುಬಿಟ್ರೆ ತುಂಬ ಕಷ್ಟ ಆಗುತ್ತೆ ತಾನೆ ಜನರಿಗೆ. ಸೊ ಅದನ್ನು ನೀವು ಹಿಂತೊಗೊಳ್ಬೇಕು ಅಂತ ಗಾಂಧೀಜಿಯವರು ಡಿಮ್ಯಾಂಡ್ ಹಾಕ್ತಾರೆ. ಆದರೆ ಅರ್ವಿನ್ ಅವ್ರು ಏನು ಮಾಡ್ತಾರೆ, ಅದನ್ನು ಅವರು ಕನ್ಸಿಡರ್ ಮಾಡಲ್ಲ. ಆಯಿತು, ನಾನು ಮಾಡಲ್ಲ ಇದನ್ನು ಅಂತ ಅಂತಾರೆ. ಬಟ್ ಅರ್ವಿನ್ ಡಿಡೆಂಟ್ ಕನ್ಸಿಡರ್ ಗಾಂಧೀಜಿಸ್ ಡಿಮ್ಯಾಂಡ್. ಸೊ ಅರ್ವಿನ್ ರವರು ಏನು ಮಾಡ್ತಾರೆ ಅಂದರೆ, ಇಲ್ಲ ನಾನು ಮಾಡಲ್ಲ ಅಂತ ಗಾಂಧೀಜಿಯವ್ರಿಗೆ ಹೇಳ್ತಾರೆ. ಆವಾಗ ಗಾಂಧೀಜಿಯವರು ಏನು ಮಾಡ್ತಾರೆ, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಆಸ್ ಅ ರಿಸಲ್ಟ್ ಇನ್ ದ ಇಯರ್ 1930 ಗಾಂಧೀಜಿ ಟ್ರಾವೆಲ್ ಫ್ರಮ್ ಸಾಬರ್ಮತಿ ಆಶ್ರಮ್ ಟು ದಂಡಿ ಇನ್ ಸೂರತ್ ಆನ್ ಫುಟ್ ವಿತ್ ಹಿಸ್ ಫಾಲೋವರ್ಸ್ ಟು ಪ್ರೊಡ್ಯೂಸ್ ಸಾಲ್ಟ್ ಇನ್ ದ ಸೀಶೋರ್. ಸೊ ಆವಾಗ ಏನು ಮಾಡ್ತಾರೆ ಅಂದರೆ ಗಾಂಧೀಜಿಯವರು ಸಬರ್ಮತಿ ಆಶ್ರಮ್ ಇಂದ ಎಲ್ಲಿ ಹೋಗ್ತಾರೆ ಅಂದರೆ ಸೂರತ್ ತನಕ ಹೋಗ್ತಾರೆ. ಸೂರತ್ತಲ್ಲಿರುವಂಥ ದಂಡಿ. ಓಕೆ, ದಂಡಿ ಎಂಬ ಒಂದು ಪ್ಲೇಸು ಫುಲ್ ಕೋಸ್ಟಲ್ ಏರಿಯಾಸ್ ಹತ್ರ ಇರುತ್ತೆ, ಸಮುದ್ರದ ಹತ್ರ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವು ಸಾಲ್ಟನ್ನು ಪ್ರೊಡ್ಯೂಸ್ ಮಾಡೋಣ ನಾವೇ ಮ್ಯಾನ್ಯುಯಲಿ. ಅಲ್ಲಿ ನಾವು ಟ್ಯಾಕ್ಸ್ನ ಕೊಡಲ್ಲ ಅವ್ರಿಗೆ, ನಾವೇ ಮ್ಯಾನ್ಯುಯಲಿ ಮಾಡ್ಕೊತೀವಿ ಅಂತ ಹೇಳಿಬಿಟ್ಟು ಸಬರ್ಮತಿ ಆಶ್ರಮದಿಂದ ದಂಡಿಗೆ ಹೋಗ್ತಾರೆ. ಹೇಗೆ, ಒಂದು ಸ್ಲಿಪ್ಪರ್ಸ್ ಇಲ್ಲದೆ ಏನೂ ಇಲ್ಲದೇ ಆನ್ ಫುಟ್ ಹೋಗ್ತಾರೆ ನಡ್ಕೊಂಡು. ಓಕೆ, ಅವ್ರದ್ದು ಫಾಲೋವರ್ಸ್ ಜೊತೆ. ಇನ್ ದಿಸ್ ಮ್ಯಾನರ್ ಹಿ ಸ್ಟಾರ್ಟೆಡ್ ದ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್. ಈ ಥರ ಮಾಡೋದ್ರಿಂದ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಆಯಿತು. ದಿಸ್ ಇವೆಂಟ್ ಇನ್ ಹಿಸ್ಟ್ರಿ ಇಸ್ ಪಾಪ್ಯುಲರ್ ಅಸ್ ದ ದಂಡಿ ಮಾರ್ಚ್. ಸೊ ಇದಕ್ಕೆ ದಂಡಿ ಮಾರ್ಚ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಗಾಂಧೀಜಿ ಹೋಗ್ತಾ ಇದ್ದಾರೆ, ಯಾವ ಕಡೆ, ದಂಡಿ ಕಡೆ ಹೋಗ್ತಾ ಇದ್ದಾರೆ, ಸೂರತ್ತಲ್ಲಿರುವಂಥ ದಂಡಿಗೆ. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಫಾಲೋವರ್ಸ್ ಇದ್ದಾರೆ ಗಾಂಧೀಜಿಗಂತ. ಸೊ ಇಲ್ಲಿ ಈ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ದಂಡಿ ಮಾರ್ಚ್ ಇದು. ಲೆಟ್ ಅಸ್ ಕಂಟಿನ್ಯೂ. ವಿಜಯಲಕ್ಷ್ಮಿ ಪಂಡಿತ್, ಕಮಲಾ ನೆಹರು, ವಲ್ಲಭಾಯಿ ಪಟೇಲ್, ರಾಜಗೋಪಾಲಾಚಾರಿ, ಬಾಬು ರಾಜೇಂದ್ರ ಪ್ರಸಾದ್ and thousands of others who participated in the civil disobedience movement were arrested. ಸೊ ಆಬ್ವಿಯಸ್ಲಿ ಬ್ರಿಟಿಷರು ಏನು ಮಾಡಿದ್ರು, ಬಂದುಬಿಟ್ಟು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಯಾರ್ಯಾರು ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟಲ್ಲಿ ಕೈಗೊಂಡಿದ್ರು ಅವರನ್ನು ಅರೆಸ್ಟ್ ಮಾಡಿದ್ರು. ಸೊ ಅವರಲ್ಲಿ ಯಾರ್ಯಾರಂದರೆ ಇಂಪಾರ್ಟೆಂಟು: ವಿಜಯಲಕ್ಷ್ಮಿ ಪಂಡಿತ್, ಕಮಲಾ ನೆಹರು, ವಲ್ಲಭಾಯಿ ಪಟೇಲ್ ಅಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್, ರಾಜಗೋಪಾಲಾಚಾರಿ, ಬಾಬು ರಾಜೇಂದ್ರ ಪ್ರಸಾದ್, ನಿಮ್ಗೆ ಗೊತ್ತಿರುತ್ತೆ, ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಅವರನ್ನೆಲ್ಲ ಜೈಲಿಗೆ ಹಾಕಿಬಿಡ್ತಾರೆ. ದ ಅಜಿಟೇಷನ್ ಸ್ಪ್ರೆಡ್ ಟು ಮೆನಿ ಪಾರ್ಟ್ಸ್ ಆಫ್ ದ ಕಂಟ್ರಿ. ಸೊ ಈ ಥರ ಮಾಡ್ತಾ ಇದ್ದಾರಲ್ವಾ, ಅಯ್ಯೋ ಇದೇನಿದು, ತಪ್ಪಿದು ಅಂದ್ಕೊಂಡು ಇನ್ನೂ ಜಾಸ್ತಿ ಪ್ರೊಟೆಸ್ಟರ್ಸ್ ಬಂದರು ಬ್ರಿಟಿಷರ ವಿರುದ್ಧ. ಓಕೆ, ಮುಂದೆ ಹೋಗೋಣ.
As mentioned earlier, as per the decision of the British government to call a meeting of the Indian representatives, the first round table conference was held in 1930. ಸೊ ನಮ್ಗೆ ಗೊತ್ತಿದೆ ಆಲ್ರೆಡಿ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸು 1930 ಹೆಲ್ಡ್ ಆಗಿತ್ತು. ಓಕೆ, ಗೊತ್ತಿದೆ ತಾನೆ ನಮಗೆ. ದ ರಿಸಲ್ಟ್ ವಾಸ್ ದಟ್ ದ ಬ್ರಿಟಿಷ್ ಅಂಡರ್ಸ್ಟುಡ್ ದಟ್ ದೇ ಕುಡ್ ನಾಟ್ ಟೇಕ್ ಎನಿ ಡಿಸಿಷನ್ ವಿದೌಟ್ ದ ಪಾರ್ಟಿಸಿಪೇಷನ್ ಆಫ್ ಇಂಡಿಯನ್ ಲೀಡರ್ಸ್. ಸೊ ಅವ್ರಿಗೆ ಬ್ರಿಟಿಷರಿಗೆ ಹೆದರಿಕೆ ಆಗಿಬಿಟ್ಟು ಅವ್ರಿಗೆ ಗೊತ್ತಾಗತ್ತೆ ಇಂಡಿಯನ್ ಲೀಡರ್ಸ್ದು ಒಂದು ಒಪ್ಪಿಗೆ ಇಲ್ಲದೆ ನಾವು ಯಾವುದೇ ಒಂದು ಡಿಸಿಷನ್ನ ತೊಗೊಳಕ್ಕಾಗಲ್ಲ, ಇಲ್ಲಾಂದರೆ ಪ್ರೊಟೆಸ್ಟರ್ಸ್ ಬಂದುಬಿಡ್ತಾರೆ ಅಂತ. In this conference, an opportunity was created to allow untouchables to be represented separately. ಸೊ ಅನ್ಟಚಬಲ್ಸ್ನ ಒಂದು ಸಪರೇಟ್ ಕೌನ್ಸಿಲ್ ಆಗಿ ಮಾಡ್ತಾರೆ, ರೆಪ್ರೆಸೆಂಟ್ ಮಾಡ್ತಾರೆ ಅವರು ಸಹ. ಓಕೆ, ಇನ್ ಆರ್ಡರ್ ಟು ಎನೇಬಲ್ ದೆಮ್ ಟು ಪಾರ್ಟಿಸಿಪೇಟ್ ಇನ್ ದ ಕಾನ್ಫರೆನ್ಸ್, ಗಾಂಧೀಜಿ ಆ್ಯಂಡ್ ಅದರ್ ಕಾಂಗ್ರೆಸ್ ಲೀಡರ್ಸ್ ವೇರ್ ರಿಲೀಸ್ಡ್ ಫ್ರಮ್ ದ ಪ್ರಿಸನ್. ಸೊ ಗಾಂಧೀಜಿ ಮತ್ತು ಕಾಂಗ್ರೆಸ್ ಲೀಡರ್ಸ್ ಇರಲೇಬೇಕು ತಾನೆ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ, ಇಲ್ಲಾಂದರೆ ಪ್ರೊಟೆಸ್ಟರ್ಸ್ ಬರ್ತಾರೆ ಅಂತ ಬ್ರಿಟಿಷರಿಗೆ ಗೊತ್ತು. ಸೊ ಆವಾಗ ಗಾಂಧೀಜಿ ಮತ್ತು ಬೇರೆ ಬೇರೆ ಕಾಂಗ್ರೆಸ್ ಲೀಡರ್ಸ್ನ ಜೈಲಿಂದ ಬಿಡುಗಡೆ ಮಾಡಿಬಿಡ್ತಾರೆ. ಬಟ್ ಗಾಂಧೀಜಿ ಆ್ಯಂಡ್ ಕಾಂಗ್ರೆಸ್ ರೆಫ್ಯೂಸ್ ಟು ಅಟೆಂಡ್ ದ ಕಾನ್ಫರೆನ್ಸ್. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಗಾಂಧೀಜಿ ಇಲ್ಲ, ನಾನು ಬರಲ್ಲ ನಿಮ್ಮ ಕಾನ್ಫರೆನ್ಸಿಗೆ, ನಿಮ್ಮದೇ ಒಂದು ಸ್ವಾರ್ಥದಿಂದನೇ ನಮ್ಮನ್ನು ಬಿಟ್ಟಿರೋದು ನಮಗೆ ಗೊತ್ತು ಅಂತ ಗಾಂಧೀಜಿಯವರು ಆ ಒಂದು ಕಾನ್ಫರೆನ್ಸಿಗೆ ಹೋಗಲ್ಲ, ಮತ್ತು ಸುಮಾರು ಕಾಂಗ್ರೆಸ್ ಲೀಡರ್ಸು ಹೋಗಲ್ಲ. ಓಕೆ, ರೆಪ್ರೆಸೆಂಟೇಟಿವ್ಸ್ ಆಫ್ ದ ಪ್ರಿನ್ಸ್ಲಿ ಕಿಂಗ್ಡಮ್ಸ್, ಲೀಡರ್ಸ್ ಆಫ್ ಡಿಫ್ರೆಂಟ್ ಕಮ್ಯುನಿಟೀಸ್ ಲೈಕ್ B.R. ಅಂಬೇಡ್ಕರ್, M.R. ಜೈಕರ್, ತೇಜ್ ಬಹದ್ದೂರ್, ಸಪ್ರಾ, ಮೊಹಮ್ಮದ್ ಅಲಿ ಜಿನ್ನಾ, ಶ್ರೀನಿವಾಸ್ ಶಾಸ್ತ್ರಿ ಆ್ಯಂಡ್ ಅದರ್ಸ್ ಟುಕ್ ಪಾರ್ಟ್ ಇನ್ ದ ಕಾನ್ಫರೆನ್ಸ್. ಸೊ ಅವ್ರು ಬಿಟ್ಟರೆ ಕೆಲವರು ಲೀಡರ್ಸು, ಫಾರ್ ಎಕ್ಸಾಂಪಲ್ B.R. ಅಂಬೇಡ್ಕರು, M.R. ಜೈಕರ್, ತೇಜ್ ಬಹದ್ದೂರ್, ಸಪ್ರಾ, ಮೊಹಮ್ಮದ್ ಅಲಿ ಜಿನ್ನಾ, ಶ್ರೀನಿವಾಸ್ ಶಾಸ್ತ್ರಿ ಹಲವರು ಆ ಕಾನ್ಫರೆನ್ಸಲ್ಲಿ ಭಾಗವಹಿಸ್ತಾರೆ. ಅಪ್ರೂವಲ್ ವಾಸ್ ಗಿವೆನ್ ಟು ಮ್ಯಾಟರ್ಸ್ ಲೈಕ್ ಡೊಮಿನಿಯನ್ ಸ್ಟೇಟಸ್. ಸೊ ಸುಮಾರು ಮ್ಯಾಟರ್ಸ್ ರಿಲೇಟೆಡ್ ಡೊಮಿನಿಯನ್ ಸ್ಟೇಟಸ್ ಅಂದರೆ ಯಾರು ಶ್ರೇಷ್ಠರು ಎಂಬ ಒಂದು ಸ್ಟೇಟಸ್ ಎಲ್ಲ ಕೊಟ್ಟಾಯಿತು. ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಆ್ಯಂಡ್ ಕೆಟೇಸ್ಟ್ ರೆಪ್ರೆಸೆಂಟೇಷನ್ ಅಟ್ ದ ಕಾನ್ಫರೆನ್ಸ್. ಸೊ ಯಾರು ಏನಾದರೂ ಒಂದು ಅಲ್ದೇ ಇರೋದೆಲ್ಲ ಆಗಿಬಿಟ್ರೆ, ಫಾರ್ ಎಕ್ಸಾಂಪಲ್ ಏನೋ ಆಗಬಾರ್ದಿರೋದೆಲ್ಲ ಆಗಿಬಿಟ್ರೆ ಯಾರು ರೆಸ್ಪಾನ್ಸಿಬಲ್ಲು ಆ ಥರದ್ದೆಲ್ಲ ಡಿಸ್ಕಷನ್ ನಡೆಯುತ್ತೆ ಕಾನ್ಫರೆನ್ಸಲ್ಲಿ. ಬಟ್ ಸಿನ್ಸ್ ದ ಕಾಂಗ್ರೆಸ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ದೇರ್, ದ ಕಾನ್ಫರೆನ್ಸ್ ವಾಸ್ ನಾಟ್ ಪ್ರೊಡಕ್ಟಿವ್. ಸೊ ಕಾಂಗ್ರೆಸ್ ಅಂತೂ ಆ ಒಂದು ಕಾನ್ಫರೆನ್ಸಿಗೆ ಹೋಗಿಲ್ಲ ತಾನೆ, ಸೊ ಅದರಿಂದ ಇಡೀ ಇಂಡಿಯಾಗೆ ಆ ಒಂದು ಮೆಸೇಜಸ್ ತಲುಪಲಿಲ್ಲ. ಓಕೆ, ಅಷ್ಟೊಂದು ಎಫೆಕ್ಟಿವ್ ಆಗಿ ನಡೆದಿಲ್ಲ. In order to bring the Indian National Congress to the conference and help Britain achieve its objectives, Viceroy Irwin met Gandhiji and discussed certain proposals. ಸೊ ಈಗ ಕಾಂಗ್ರೆಸ್ನವ್ರು ಬಂದ್ರೇನೆ ತಾನೇ ಬ್ರಿಟಿಷರ್ದು ಒಂದು ಪ್ಲಾನ್ಸ್ ಸಕ್ಸಸ್ಫುಲ್ ಆಗುತ್ತೆ. ಸೊ ಆವಾಗ ಏನು ಮಾಡ್ತಾನೆ, ಆ ವೈಸ್ರಾಯ್ ಅರ್ವಿನ್ ಇದ್ದ ತಾನೆ ಗಾಂಧೀಜಿದು ಪ್ರಪೋಸಲ್ನ ರಿಜೆಕ್ಟ್ ಮಾಡಿರ್ತಾರೆ ತಾನೆ ಸ್ಟಾರ್ಟಿಂಗಲ್ಲಿ ಸಾಲ್ಟ್ ಬಗ್ಗೆ. ಸೊ ಅವನೇ ಹೋಗ್ಬಿಟ್ಟು ಗಾಂಧೀಜಿ ಹತ್ರ ಬೇಡ್ಕೊತಾನೆ, ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ ಗಾಂಧೀಜಿಗೆ. ಓಕೆ, ಸೊ ನೋಡಿ ಮುಂದೆ. The result of this discussion was Gandhiji Irwin Pact in 1931. ಸೊ ಆವಾಗ ಈ ಒಂದು ಡಿಸ್ಕಷನ್ ಆಗಿದ್ದರಿಂದ ಒಂದು ಪ್ಯಾಕ್ಟ್, ಒಂದು ಒಪ್ಪಂದ ಅನ್ನೋ ಥರನೇ ಅದು ಗಾಂಧೀಜಿ ಮತ್ತು ಇರ್ವಿನ್ ನಡುವೆ ಆಗುತ್ತೆ 1931ನಲ್ಲಿ. In the subsequent developments, the Congress gave up its civil disobedience movement and agreed to participate in the ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಸೊ ಆವಾಗ ಆ ಒಪ್ಪಂದದ ಪ್ರಕಾರ ಕಾಂಗ್ರೆಸ್ಸು ಸಿವಿಲ್ ಡಿಸೊಬೀಡಿಯನ್ಸ್ ಮೂವ್ಮೆಂಟನ್ನು ನಿಲ್ಲಿಸಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಮತ್ತೊಂದು ಸತಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗುತ್ತೆ, ಅದರಲ್ಲಿ ಭಾಗವಹಿಸ್ತಾರೆ. ಮೊಹಮ್ಮದ್ ಅಲಿ ಜಿನ್ನಾ ಆ್ಯಂಡ್ B.R. ಅಂಬೇಡ್ಕರ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಕಾನ್ಫರೆನ್ಸ್. ಸೊ ಮೊದಲು ಪಾರ್ಟಿಸಿಪೇಟ್ ಮಾಡಿದ್ರು ಯಾರ್ಯಾರು, B.R. ಅಂಬೇಡ್ಕರ್, ಮೊಹಮ್ಮದ್ ಅಲಿ ಜಿನ್ನಾ, M.R. ಜೈಕರ್ ಎಲ್ಲ. ಸೊ ಅವರೆಲ್ಲ ಮತ್ತೆ ಇದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಇನ್ ದಿಸ್ ಕಾನ್ಫರೆನ್ಸ್ B.R. ಅಂಬೇಡ್ಕರ್ ಆಸ್ ಫಾರ್ ಸಪರೇಟ್ ಕಾನ್ಸ್ಟಿಟ್ಯೂಯನ್ಸೀಸ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್ ಡ್ಯೂರಿಂಗ್ ಎಲೆಕ್ಷನ್ಸ್. ಸೊ ಎಲೆಕ್ಷನ್ಸ್ ಮಾಡುವಾಗ ಏನು ಮಾಡಬೇಕಂದ್ರೆ ಸಪರೇಟ್ ಒಂದು ಕಾನ್ಸ್ಟಿಟ್ಯೂಯನ್ಸೀಸು, ಅಂದರೆ ಅದೊಂಥರ ಚಿಕ್ಕ ಪುಟ್ಟ ಡಿವಿಷನ್ಸ್ ಇನ್ ಪರ್ಟಿಕ್ಯುಲರ್ ರೀಜನ್. ಓಕೆನಾ, ಕಾನ್ಸ್ಟಿಟ್ಯೂಯನ್ಸಿ ಅಂದರೆ ಅದರಲ್ಲಿ ಒಂದು ಸಪ್ರೇಟ್ ಜಾಗ ಡಿಪ್ರೆಸ್ಡ್ ಕ್ಲಾಸಸ್ ಅಂದರೆ ಕೆಳಗಿನ ಜಾತಿಯವರಿಗೆ ಕೊಡಬೇಕು ಅಂತ B.R. ಅಂಬೇಡ್ಕರ್ ಕೇಳ್ತಾರೆ. ದಿಸ್ ವಾಸ್ ನಾಟ್ ಅಕ್ಸೆಪ್ಟಬಲ್ ಟು ಗಾಂಧೀಜಿಗೆ ಇದು ಅಕ್ಸೆಪ್ಟಬಲ್ ಇಲ್ಲ, ಇದು ಸರಿಯಲ್ಲ ಅಂತ ಹೇಳ್ತಾರೆ. ಆ್ಯಸ್ ಎ ರಿಸಲ್ಟ್ ದೇರ್ ವೇರ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಿಟ್ವೀನ್ ಗಾಂಧೀಜಿ ಆ್ಯಂಡ್ ಅಂಬೇಡ್ಕರ್. ಸೊ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಇರುವಂಥ ಡಿಫ್ರೆನ್ಸಸ್ ಇರುತ್ತೆ. ಸೊ ಗಾಂಧೀಜಿಯವರು ಥಿಂಕಿಂಗ್ ಒಂಥರ ಇರುತ್ತೆ, ಅಂಬೇಡ್ಕರ್ದು ಒಂಥರ ಥಿಂಕಿಂಗ್ ಇರುತ್ತೆ. ಸೊ ಇಲ್ಲಿ ಗಾಂಧೀಜಿ ಯಾಕೆ ಬೇಡ ಅಂತ ಅಂತಾರಂದರೆ, ಮತ್ತೆ ಡಿಪ್ರೆಸ್ ಕ್ಲಾಸಸ್ಸಿಗೆ ಸಪ್ರೇಟ್ ಅನ್ನೋದು ಮಾಡಿಬಿಟ್ರೆ ಮತ್ತೆ ಅದರಲ್ಲಿ ಅನ್ಇಕ್ವಾಲಿಟಿಯನ್ನೇ ಆಗಿಬಿಡುತ್ತೆ. ಎಲ್ಲರನ್ನು ಒಂದೇ ಜಾಗಕ್ಕೆ ಬಿಟ್ಬಿಡಬೇಕು. ಡಿಪ್ರೆಸ್ ಕ್ಲಾಸಸ್ನ ಕೆಳಗಡೆನೂ ಇಡಬಾರ್ದು, ಜಾಸ್ತಿ ಮೇಲೇನೂ ಹಚ್ಚಬಾರ್ದು, ಅವರು ಮೊದಲು ಕೆಳಗಡೆ ಇದ್ರಂತ ಎಲ್ಲರಿಗೂ ಸಮಾನತೆ ಮಾಡಿಬಿಡಬೇಕು ಅಂತ ಗಾಂಧೀಜಿಯವ್ರದ್ದು. ಆದರೆ ಅಂಬೇಡ್ಕರ್ ಅವ್ರು ಏನು ಹೇಳ್ತಿದ್ರು ಅಂದರೆ, ಹಿಂದಿನ ಕಾಲದಲ್ಲಿ ಅವ್ರು ತುಂಬ ಸಫರ್ ಪಟ್ಟಿದ್ದಾರೆ, ಸೊ ಈಗ ಅವ್ರಿಗೆ ಸ್ವಲ್ಪ ಹೆಚ್ಚಿನ ರಿಸರ್ವೇಷನ್ಸ್ ಕೊಡಬೇಕು ಅಂತ ಅವ್ರು ಹೇಳ್ತಾಯಿದ್ರು. ಈ ಒಂದು ಡಿಫ್ರೆನ್ಸಸ್ ನಡೀತು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ. ಹೆನ್ಸ್ ಇವನ್ ದ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಎಂಡೆಡ್ ವಿದೌಟ್ ಎನಿ ಕನ್ಕ್ಲೂಷನ್. ಸೊ ಈ ಥರ ಕನ್ಫ್ಯೂಷನ್ಸ್ ಆಗೋದ್ರಿಂದ ಯಾವುದೇ ಥರದ ಒಂದು ಎಂಡಿಂಗ್ ಆಗಿ ಒಂದು ಈ ಥರ ಆಯಿತು ಅನ್ನೋದು ಆಗಲಿಲ್ಲ, ಯಾವುದೇ ಕನ್ಕ್ಲೂಷನ್ ಬರಲಿಲ್ಲ. ಬಟ್ ದ ಬ್ರಿಟಿಷ್ ಗೌರ್ಮೆಂಟ್ ಡಿಕ್ಲೇರ್ಡ್ ದಟ್ ದೇ ವುಡ್ ರೆಕಗ್ನೈಸ್ ದ ಡಿಪ್ರೆಸ್ಡ್ ಕ್ಲಾಸಸ್
ರಿಕ್ವೆಸ್ಟ್ ಫಾರ್ ಸಪ್ರೇಟ್ ಕಾನ್ಸ್ಟಿಟ್ಯೂಯೆನ್ಸಿ. ಆದರೆ ಬ್ರಿಟಿಷ್ ಗೌರ್ಮೆಂಟು ಅಂಬೇಡ್ಕರ್ ಹೇಳ್ದಂಗೆ ಡಿಪ್ರೆಸ್ಡ್ ಕ್ಲಾಸಸ್ಗೆ ಸಪ್ರೇಟ್ ಕಾನ್ಸ್ಟಿಟ್ಯೂಯೆನ್ಸಿ ಕೊಡ್ತೀವಿ ಅಂತ ಹೇಳ್ತಾರೆ. ಗಾಂಧೀಜಿ ಬಿಗ್ಯಾನ್ ಫಾಸ್ಟ್ ಅನ್ ಟು ಡೆತ್ ಎಜಿಟೇಷನ್. ಸೊ ಗಾಂಧೀಜಿಯವರು ಮರಣದವರೆಗೆ ನಾನು ಒಂದು ಆಮ್, ಆಹಾರವಿಲ್ಲದೆ ನಾನು ಸ್ಟ್ರೈಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಗಾಂಧೀಜಿಯವರು ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳ್ತಾರೆ. ಅಟೆಂಪ್ಟ್ಸ್ ವೇರ್ ಮೇಡ್ ಟು ಪ್ಲೇಕೇಟ್ ಅಂಬೇಡ್ಕರ್. ಸೊ ಅಟೆಂಪ್ಟ್ಸ್ ಮಾಡ್ತಾರೆ ಅಂಬೇಡ್ಕರ್ನ ಒಂದು ದಾರಿಯಿಂದ ಬಿಸಾಕಕ್ಕೆ. ಕಾನ್ಸಿಕ್ವೆಂಟ್ಲಿ ಪೂರ್ಣ ಅಗ್ರಿಮೆಂಟ್ ವಾಸ್ ರೀಚ್ಡ್. ಸೊ ಈ ಥರ ಗಾಂಧೀಜಿಯವರು ಊಟ ಆಹಾರನೆಲ್ಲ ಬಿಟ್ಬಿಟ್ಟಿದ್ದಾರೆ. ಅಂಬೇಡ್ಕರ್ ಅವ್ರದ್ದು ಒಂದು ಥಿಂಕಿಂಗ್ ಸ್ಟೈಲ್ ಬೇರೆ ಇದೆ. ಸೊ ಈ ಥರದ್ದೆಲ್ಲ ಆದಾಗ ಪೂರ್ಣ ಅಗ್ರಿಮೆಂಟು ಸ್ಟಾರ್ಟ್ ಆಗುತ್ತೆ. ಆಸ್ ಪರ್ ದಿಸ್ ಅಗ್ರಿಮೆಂಟ್, ಔಟ್ ಆಫ್ ದ ಎಕ್ಸಿಸ್ಟೆನ್ಸ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಸಮ್ ವೇರ್ ರಿಸರ್ವ್ಡ್ ಫಾರ್ ಡಿಪ್ರೆಸ್ಡ್ ಕ್ಲಾಸಸ್. ಸೊ ಅಂಬೇಡ್ಕರ್ ಅವ್ರ ಪ್ರಕಾರ ಸ್ಪೆಷಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ನ ಸಪರೇಟಾಗಿ ಕೊಡಬೇಕು ಡಿಪ್ರೆಸ್ ಕ್ಲಾಸಸ್ಗೆ ಅಂತ ಹೇಳಿರ್ತಾನೆ. ಈ ಥರ ಗಾಂಧೀಜಿಯವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ, ಈ ಇರುವಂಥ ಕಾನ್ಸ್ಟಿಟ್ಯೂಯೆನ್ಸಸ್ಸಲ್ಲಿ ಒಂದು ಸ್ವಲ್ಪ ಭಾಗದ ಕಾನ್ಸ್ಟಿಟ್ಯೂಯೆನ್ಸೀಸ್ನ ರಿಸರ್ವ್ ಮಾಡಿರ್ತಾರೆ ಡಿಪ್ರೆಸ್ ಕ್ಲಾಸಸ್ಸಿಗೆ. ಇನ್ ಸಚ್ ಪ್ಲೇಸಸ್ ಓನ್ಲಿ ಡಿಪ್ರೆಸ್ಡ್ ಕ್ಲಾಸಸ್ ಲೀಡರ್ಸ್ ಆ್ಯಂಡ್ ಫೈಲ್ಡ್ ನಾಮಿನೇಷನ್ ಆಸ್ ಪರ್ ರೆಪ್ರೆಸೆಂಟೇಟಿವ್ಸ್ ಆಫ್ ಆಲ್ ಪೀಪಲ್. ಸೊ ಇಂಥ ಒಂದು ಕಾನ್ಸ್ಟಿಟ್ಯೂಯೆನ್ಸೀಸಲ್ಲಿ ಬರೀ ಡಿಪ್ರೆಸ್ ಕ್ಲಾಸಸ್ಸಲ್ಲಿರುವಂಥ ಲೀಡರ್ಸು ಹೋಗ್ಬಿಟ್ಟು ಅಲ್ಲಿ ಎಲೆಕ್ಷನಲ್ಲಿ ನಿಲ್ಬೋದು ಅಥವಾ ವೋಟು ಮಾಡ್ಬೋದು. ಇನ್ಸ್ಟೆಡ್ ಆಫ್ ಅ ಸಪ್ರೇಟ್ ಕಾನ್ಸ್ಟಿಟ್ಯೂಯೆನ್ಸಿ ಸಮ್ ಏರಿಯಾಸ್ ವೇರ್ ರಿಸರ್ವ್ ಫಾರ್ ಡಿಪ್ರೆಸ್ ಕ್ಲಾಸಸ್. ಸೊ ಇರುವಂಥ ಕಾನ್ಸ್ಟಿಟ್ಯೂನ್ಸಿ ಜೊತೆ ಮತ್ತೊಂದು ಸಪ್ರೇಟ್ ಕಾನ್ಸ್ಟಿಟ್ಯೂಯೆನ್ಸಿ ಬದಲು ಇರುವಂಥದ್ರಲ್ಲೇ ಒಂದು ಭಾಗನ ಡಿಪ್ರೆಸ್ ಕ್ಲಾಸಸ್ಸಿಗೆ ಕೊಡೋಣ ಅಂತ ಕನ್ಕ್ಲೂಷನ್ ಬರುತ್ತೆ. ಓಕೆ, ಒಟ್ಟಾರೆ ಇಲ್ಲಿ ನಮಗೇನು ಗೊತ್ತಾಗತ್ತೆ ಅಂದರೆ, ಎರಡು ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಏನು ಕನ್ಕ್ಲೂಷನ್ ಬಂದಿಲ್ಲ. ಆದರೆ ಗಾಂಧೀಜಿಯವರು ಮಾಡಿರುವಂಥ ಒಂದು ಫಾಸ್ಟ್ ಅಂಟಿಲ್ ಡೆತ್ ಎಂಬ ಒಂದು ಕಾನ್ಸೆಪ್ಟು ಮತ್ತು ಅಂಬೇಡ್ಕರ್ ಅವರ ಡಿಫ್ರೆನ್ಸ್ ಇನ್ ಒಪಿನಿಯನಿಂದ ಒಂದು ಕನ್ಕ್ಲೂಷನ್ ಬರುತ್ತೆ. ಏನು ಬರುತ್ತೆ ಅಂದರೆ, ಇರುವಂಥ ಕಾನ್ಸ್ಟಿಟ್ಯೂಯೆನ್ಸೀಸಲ್ಲಿ ಒಂದು ಸಪ್ರೇಟ್ ಕಾನ್ಸ್ಟಿಟ್ಯೂಯೆನ್ಸಿನ ಡಿಪ್ರೆಸ್ಡ್ ಕ್ಲಾಸಸ್ಸಿಗೆ ರಿಸರ್ವ್ ಮಾಡಬೇಕಂತ. ಓಕೆ, ಮುಂದೆ ಹೋಗೋಣ. ದ ಬ್ರಿಟಿಷ್ ಗೌರ್ಮೆಂಟ್ ವಾಂಟೆಡ್ ಟು ಬ್ರಿಂಗ್ ಅ ಯೂನಿಯನ್ ಗೌರ್ಮೆಂಟ್ ಅಟ್ ದ ಸೆಂಟರ್ ಆ್ಯಂಡ್ ಪ್ರೊವಿನ್ಷಿಯಲ್ ಗೌರ್ಮೆಂಟ್ಸ್ ಇನ್ ದ ಸ್ಟೇಟ್ಸ್. ಸೊ ಬ್ರಿಟಿಷ್ ಗೌರ್ಮೆಂಟ್ ಏನು ಮಾಡ್ತಾರೆ ಅಂದರೆ, ಇಡೀ ಒಂದು ಇಂಡಿಯಾಗೆ ಒಂದು ಯೂನಿಯನ್ ಗೌರ್ಮೆಂಟ್, ಒಂದೇ ಒಂದು ಗೌರ್ಮೆಂಟ್ ಇಡಬೇಕು ಮತ್ತು ಚಿಕ್ಕ ಪುಟ್ಟ ಸ್ಟೇಟ್ಸಲ್ಲಿ ಚಿಕ್ಕ ಪುಟ್ಟ ಗೌರ್ಮೆಂಟ್ಸ್ನ ಇಡಬೇಕು. ಈಗಿದೆ ತಾನೇ ಅದೇ ಸಿಸ್ಟಮು. ವಿತ್ ದಿಸ್ ಇಂಟೆನ್ಷನ್ ಇನ್ ಮೈಂಡ್, ಟುವರ್ಡ್ಸ್ ದ ಎಂಡ್ ಆಫ್ 1932 ಇಟ್ ಕಾಲ್ಡ್ ಫಾರ್ ದ ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಸೊ ನಾವು ಸ್ಟೇಟ್ಸಿಗೆ ಚಿಕ್ಕ ಪುಟ್ಟ ಒಂದು ಗೌರ್ಮೆಂಟ್ಸ್ನ ಇಡಬೇಕು, ಇಡೀ ಇಂಡಿಯಾಗೆ ಒಂದೇ ಗೌರ್ಮೆಂಟ್ ಇಡಬೇಕು ಅಂತ ಒಂದು ಆಬ್ಜೆಕ್ಟಿವಿಂದ ಮತ್ತೊಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗುತ್ತೆ, ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಓಕೆ, ಯಾವಾಗ 1932 ಎಂಡ್ ಆಗ್ತಾ ಇರುವಾಗ. ದ ಕಾಂಗ್ರೆಸ್ ವಾಸ್ ನಾಟ್ ಹ್ಯಾಪಿ ವಿತ್ ದಿ ಸಿಸ್ಟಮ್ ಸಜೆಸ್ಟೆಡ್ ಬೈ ಗೌರ್ಮೆಂಟ್ ಆ್ಯಂಡ್ ಹೆನ್ಸ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಕಾನ್ಫರೆನ್ಸ್. ಸೊ ಕಾಂಗ್ರೆಸ್ಸಿಗೆ ಈ ಒಂದು ಕಾನ್ಸೆಪ್ಟು ಇಷ್ಟ ಆಗಲ್ಲ. ಸೊ ಅದರಿಂದ ಆ ಒಂದು ಕಾನ್ಫರೆನ್ಸಿಗೆ ಕಾಂಗ್ರೆಸ್ಸು ಅಟೆಂಡ್ ಮಾಡಲ್ಲ. The British government had intended to bring about many reforms through roundtable conferences. ಸೊ ಬ್ರಿಟಿಷರು ತುಂಬ ಬೇರೆ ಬೇರೆ ರಿಫಾರ್ಮೇಷನ್ಸ್ನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರು. ಇನ್ ದಿಸ್ ಬ್ಯಾಕ್ಡ್ರಾಪ್ ಇನ್ 1935 ದ ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ವಾಸ್ ಪ್ರೊಮುಲೇಟೆಡ್. ಸೊ 1935 ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟು ಜಾರಿಗೆ ಬರುತ್ತೆ. ದಿಸ್ ಆ್ಯಕ್ಟ್ ಹ್ಯಾಡ್ ಪ್ರೊವಿಷನ್ಸ್ ಫಾರ್ ಆ್ಯನ್ ಇಂಡಿಯನ್ ಯೂನಿಯನ್ ಆ್ಯಂಡ್ ಪ್ರೊವಿನ್ಷಿಯಲ್ ಇಂಡಿಪೆಂಡೆನ್ಸ್. ಸೊ ಇದರಲ್ಲಿ ಇಂಡಿಯಾದು ಒಂದು ಇಡೀ ಒಂದು ಇಂಡಿಯಾದು ಒಂದೇ ಒಂದು ಯೂನಿಯನ್ ಆಗಿರಬೇಕು, ಅಂದರೆ ಒಂದೇ ಒಂದು ಗೌರ್ಮೆಂಟ್ ಆಗಿರಬೇಕು. ಮತ್ತು ಪ್ರಾವಿನ್ಷಿಯಲ್ ಸ್ಟೇಟ್ಸ್ ಅಂದರೆ ಸ್ಟೇಟ್ಸ್ ಚಿಕ್ಕ ಪುಟ್ಟ ರಾಜ್ಯಗಳಲ್ಲಿ ಇಂಡಿಪೆಂಡೆನ್ಸ್ ಇರಬೇಕು. ಮತ್ತು ಅವರು ಯೂನಿಯನ್ ಗೌರ್ಮೆಂಟ್ ಅಂಡರ್ ಇರಬಾರ್ದು, ಅಂಡರ್ ಇದ್ರೂ ಅವ್ರಿಗೊಂದು ಸಪ್ರೇಟ್ ಇಂಡಿಪೆಂಡೆನ್ಸ್ ಇರಬೇಕು ಅಂತ ಬರುತ್ತೆ. ಇಂಡಿಯನ್ಸ್ ಗಾಟ್ ಪೊಲಿಟಿಕಲ್ ರೈಟ್ಸ್. ಸೊ ಇದರಿಂದ ಇಂಡಿಯನ್ಸಿಗೆ ರಾಜಕೀಯ ಹಕ್ಕುಗಳು ಬರುತ್ತೆ. ಡ್ಯೂ ಟು ದಿಸ್ ದ ಕಾಂಗ್ರೆಸ್ ಆ್ಯಂಡ್ ಮುಸ್ಲಿಂ ಲೀಗ್ ಪಾರ್ಟಿಸಿಪೇಟೆಡ್ ಇನ್ ಎಲೆಕ್ಷನ್. ಸೊ ಈಗ ಕಾಂಗ್ರೆಸ್ ಲೀಡರ್ಸೂ ಪಾರ್ಟಿಸಿಪೇಟ್ ಮಾಡ್ತಾರೆ ಎಲೆಕ್ಷನಲ್ಲಿ, ಮತ್ತು ಮುಸ್ಲಿಂ ಲೀಡರ್ಸೂ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ದ ಕಾಂಗ್ರೆಸ್ ಒನ್ ದ ಎಲೆಕ್ಷನ್ಸ್ ಆ್ಯಂಡ್ ಫಾರ್ಮ್ಡ್ ಅ ಪ್ರೊವಿನ್ಷಿಯಲ್ ಗೌರ್ಮೆಂಟ್. ಸೊ ಕಾಂಗ್ರೆಸ್ರವರು ಈ ಒಂದು ಎಲೆಕ್ಷನಲ್ಲಿ ಗೆಲ್ತಾರೆ ಮತ್ತು ಒಂದು ದೊಡ್ಡ ಪ್ರೊವಿನ್ಷಿಯಲ್ ಗೌರ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ವೆನ್ ದ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟೆಡ್ ಆಸ್ ಅ ರಿಸಲ್ಟ್ ಆಫ್ ದ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ ಯುರೋಪ್, ದ ಇಂಡಿಯನ್ ವೈಸ್ರಾಯ್ ಅನ್ಲ್ಯಾಟ್ರಲಿ ಡಿಕ್ಲೇರ್ಡ್ ವಾರ್ ಅಗೇನ್ಸ್ಟ್ ಜರ್ಮನಿ. ಸೊ ವರ್ಲ್ಡ್ ವಾರ್ 2 ಟೈಮಲ್ಲಿ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅಂತೂ ಆಗುತ್ತೆ ಯುರೋಪಲ್ಲಿ. ಓಕೆನಾ, ಮುಂದೆ ನೋಡ್ತೀವಿ ನಾವು ಅದನ್ನು. ಸೊ ಆ ಒಂದು ವರ್ಲ್ಡ್ ವಾರಲ್ಲಿ ಇಂಡಿಯಾ ನ್ಯೂಟ್ರಲ್ ಆಗಿರ್ಬೇಕಂತ ಪ್ಲ್ಯಾನ್ ಇಟ್ಕೊಂಡಿರುತ್ತೆ. ಯಾರನ್ನು ನಾವು ಸಪೋರ್ಟ್ ಮಾಡಲ್ಲ, ವಾರ್ ಅಂದರೆ ನಮ್ಗೆ ಆಗಲ್ಲ ಅಂತ ಸುಮ್ಮನೆ ಇರಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕೇನಂತಾರೆ, ನಾನ್ ಅಲೈನ್ಮೆಂಟ್ ಅಂತ ಅಂತಾರೆ. ಸೊ ಕೋಲ್ಡ್ ವಾರ್ ಆಗಿತ್ತು ತಾನೇ USA ಮತ್ತು USSR ನಡುವೆ. ಸೊ ಆವಾಗಲೂ ಸಹ ಇಂಡಿಯಾ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಆಗಿಬಿಟ್ಟು ನಾವು ವಾರನ್ನು ಸಪೋರ್ಟ್ ಮಾಡಲ್ಲ ಅಂದರೆ ಯಾರನ್ನು ಸಪೋರ್ಟ್ ಮಾಡಲ್ಲ ಅಂದ್ಕೊಂಡು ನ್ಯೂಟ್ರಲ್ ಇರುವಂಥ ಒಂದು ಉದ್ದೇಶ ಇಂಡಿಯಾದು. ಆದರೆ ಈ ಒಂದು ಇಂಡಿಯನ್ ವೈಸ್ರಾಯ್ ಇದ್ದ ತಾನೆ, ಯಾರೋ ಅವನು ಬ್ರಿಟಿಷ್ ವೈಸ್ರಾಯ್, ಅವನು ಜರ್ಮನಿ ವಿರುದ್ಧ ಯುದ್ಧ ಮಾಡಿಬಿಡ್ತಾನೆ ವರ್ಲ್ಡ್ ವಾರಿಗೆ ಸಪೋರ್ಟ್ ಮಾಡಿಬಿಟ್ಟು. ದಿಸ್ ವಾಸ್ ಅಪೋಸ್ಡ್ ಬೈ ದ ಕಾಂಗ್ರೆಸ್ ವಿಚ್ ವಾಕ್ಡ್ ಔಟ್ ಆಫ್ ದ ಕ್ಯಾಬಿನೆಟ್. ಸೊ ಆವಾಗ ಕಾಂಗ್ರೆಸ್ಸಿಗೆ
ಕೋಪ ಬರುತ್ತೆ, ಇವನು ಸುಮ್ಮನೆ ಅನಾವಶ್ಯಕವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾನಂತ. ಆವಾಗ ಕಾಂಗ್ರೆಸ್ಸಿಗೆ ಕೋಪ ಬಂದುಬಿಟ್ಟು ಕ್ಯಾಬಿನೆಟಿಂದ ಹೊರಗಡೆ ಬಂದುಬಿಡ್ತಾರೆ. ಗಾಂಧೀಜಿ ಸ್ಟಾರ್ಟೆಡ್ ಅನ್ ಅಜಿಟೇಷನ್ ಅಪೋಸಿಂಗ್ ದ ವೈಸ್ರಾಯ್ಸ್ ಡಿಸಿಷನ್. ಸೊ ಗಾಂಧೀಜಿಗೆ ಕೋಪ ಬರುತ್ತೆ ಮತ್ತು ವೈಸ್ರಾಯ್ ಮಾಡಿರೋಂಥ ಡಿಸಿಷನ್ ವಿರುದ್ಧ ನಿಲ್ತಾರೆ. ಇನ್ ಆರ್ಡರ್ ಟು ಪ್ಯಾಸಿಫೈ ದ ಇಂಡಿಯನ್ಸ್, ಸ್ಟಾಫೋರ್ಡ್ ಕ್ರಿಪ್ಸ್ ವಾಸ್ ಸೆಂಟ್ ಫಾರ್ ಮೀಡಿಯೇಷನ್. ಸೊ ಆವಾಗ ಸ್ಟಾಫೋರ್ಡ್ ಕ್ರಿಪ್ಸೇ ಆ ಒಂದು ವೈಸ್ರಾಯು ಅವನನ್ನು ಹೊರಗಡೆ ಕಳಿಸ್ಬಿಡ್ತಾರೆ. ಅದರಿಂದ ಇಂಡಿಯನ್ಸು ಶಾಂತರಾಗ್ತಾರಂತ. ಆದ್ರೂ ಸಹ ಇಂಡಿಯನ್ಸು ಶಾಂತರಾಗಲ್ಲ. ಕ್ವಿಟ್ ಇಂಡಿಯಾ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಆವಾಗ. ಓಕೆ, ದ ಬ್ರಿಟಿಷ್ ಗೌರ್ಮೆಂಟ್ಸ್ ಇನ್ ದ ಇಯರ್ 1942 ಸೆಂಟ್ ಸ್ಟಾಫೋರ್ಡ್ ಕ್ರಿಪ್ಸ್ ಟು ಇಂಡಿಯಾ ಫಾರ್ ಪೀಸ್ ಟಾಕ್ಸ್. ಸೊ ಏನಾಗುತ್ತಂದರೆ ಸ್ಟಾಫೋರ್ಡ್ ಕ್ರಿಪ್ಸನ್ನು ವಾಪಸ್ ಮತ್ತು ಇಂಡಿಯಾಗೆ ಕಳಿಸ್ತಾರೆ. ಯಾವಾಗಂದರೆ 1942 ಅಲ್ಲಿ ಶಾಂತ ಒಂದು ಮಾತುಗಳನ್ನು ಆಡಬೇಕಂತ. ತುಂಬ ರೋಷದಲ್ಲಿದ್ದರು ಇಂಡಿಯನ್ಸು. ಅವರನ್ನು ಶಾಂತಗೊಳಿಸೋಕ್ಕೆ ಸ್ಟಾಫೋರ್ಡ್ ಕ್ರಿಪ್ಸನ್ನು ಇಂಡಿಯಾಗೆ ಕಳಿಸ್ತಾರೆ ಬ್ರಿಟಿಷರು. ಕ್ರಿಪ್ಸ್ ಕಮಿಷನ್ ಪುಟ್ ಫಾರ್ವರ್ಡ್ ಸರ್ಟನ್ ಸಜೆಷನ್ಸ್ ಇನ್ ಫ್ರಂಟ್ ಆಫ್ ಇಂಡಿಯನ್ಸ್. ಸೊ ಕ್ರಿಪ್ಸ್ ಕಮಿಷನ್ ಏನು ಮಾಡುತ್ತಂದರೆ ಕೆಲವೊಂದು ಸಜೆಷನ್ಸ್ನ ಕೊಡುತ್ತೆ ಇಂಡಿಯನ್ಸಿಗೆ. ಗಿವಿಂಗ್ ಡೊಮಿನಿಯನ್ ಸ್ಟೇಟಸ್ ಟು ಇಂಡಿಯಾ, ಫಾರ್ಮಿಂಗ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ ದ ಪರ್ಪಸ್ ಆ್ಯಂಡ್ ಗಿವಿಂಗ್ ಫ್ರೀಡಮ್ ಟು ದ ಸ್ಟೇಟ್ಸ್ ಟು ಈದರ್ ಜಾಯಿನ್ ಆರ್ ರಿಮೇನ್ ಔಟ್ ಆಫ್ ದ ಯೂನಿಯನ್ ವೇರ್ ಸಮ್ ಆಫ್ ದ ಸಜೆಷನ್ಸ್. ಏನು ಮಾಡ್ತಾರೆ ಅಂದರೆ ಇಂಡಿಯನ್ಸನ್ನ ಒಟ್ಟಾರೆ ಅವರನ್ನು ಶಾಂತ ಮೂರ್ತಿಗಳನ್ನಾಗಿ ಮಾಡಬೇಕು. ಯಾರು ದೇಶದ್ದು? ಬ್ರಿಟಿಷರು ದೇಶ. ಆ ಥರ ಮಾಡೋದಕ್ಕೆ ಬ್ರಿಟಿಷರು ಏನೇನು ಮಾಡ್ತಾರೆ ಅಂದರೆ, ನಾವು ಇಂಡಿಯಾಗೆ ಒಳ್ಳೆ ಸ್ಟೇಟಸ್ನ ಕೊಡ್ತೀವಿ ಅಂತಾರೆ. ಮತ್ತು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತಾರೆ. ಮತ್ತು ಚಿಕ್ಕ ಪುಟ್ಟ ಪ್ರಾವಿನ್ಷಿಯಲ್ ಸ್ಟೇಟ್ಸ್ ಇಂಡಿಪೆಂಡೆಂಟ್ ಇದ್ರು ಅಂತ ಅಂದಿದ್ದಾನೆ. ಸೊ ಅವ್ರು ಯಾವಾಗ ಬೇಕಾದ್ರೂ ಯೂನಿಯನಿಗೆ ಜಾಯ್ನ್ ಆಗ್ಬೋದು, ಇಲ್ಲಾಂದರೆ ಇಂಡಿಪೆಂಡೆಂಟ್ ಆಗಿರ್ಬೋದು. ಸೊ ನಾವು ಇಷ್ಟೆಲ್ಲ ನಿಮಗೆ ಆಪರ್ಚುನಿಟೀಸ್ ಕೊಡ್ತಾ ಇದ್ದೀವಿ ಅಂತ ಹೇಳಿ ಇಂಡಿಯನ್ಸ್ಗೆ ಶಾಂತ ಮೂರ್ತಿಗಳನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ದೀಸ್ ಸಜೆಷನ್ಸ್ ವೇರ್ ನಾಟ್ ಅಕ್ಸೆಪ್ಟೇಬಲ್ ಟು ದ ಕಾಂಗ್ರೆಸ್. ಸೊ ಕಾಂಗ್ರೆಸ್ಸು ಇದಕ್ಕೆ ಜಗ್ಗಲ್ಲ ಬಗ್ಗಲ್ಲ, ಇಲ್ಲ ನಮ್ಗೆ ಗೊತ್ತು ನೀವು ನಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ರೋಷಕೃತರಾಗೇ ಇರ್ತಾರೆ. ಇನ್ ದ 8th of August 1942 ದ ಕಾಂಗ್ರೆಸ್ ಸ್ಟಾರ್ಟೆಡ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಸೊ ಈ ಥರ ಕೋಪದಲ್ಲಿ ಬಂದು ಕಾಂಗ್ರೆಸ್ಸು 8th August 1942 ಅಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇರೋದು ಯಾವ ಚಿತ್ರ ಅಂದರೆ ಇದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಓಕೆ, ನೋಡಿ ಇಲ್ಲಿ ಜನರೆಲ್ಲರೂ ಸೇರಿ ಏನು ಮಾಡ್ತಾ ಇದ್ದಾರೆ? ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ. ಓಕೆ, ಗಾಂಧೀಜಿ ಗೇವ್ ಅ ಕಾಲ್ ಟು ದ ಇಂಡಿಯನ್ಸ್ ಟು ಡೂ ಆರ್ ಡೈ. ಸೊ ಆವಾಗ ಗಾಂಧೀಜಿ ಏನಂತ ಹೇಳ್ತಾರೆ ಅಂದರೆ ಡೂ ಆರ್ ಡೈ, ಕರೋ ಯಾ ಮರೋ ಅಂತ ಹೇಳ್ತಾರೆ ಹಿಂದಿಲಿ. ಡೂ ಆರ್ ಡೈ, ಮಾಡಬೇಕು ಇಲ್ಲಾಂದರೆ ಸತ್ತೋಗ್ಬೇಕು ಅಂತ ಅಂತಾರೆ. ಇನ್ ದಿಸ್ ಕಾಂಟೆಕ್ಸ್ಟ್ ಮೆನಿ ಲೀಡರ್ಸ್ ಲೈಕ್ ಗಾಂಧೀಜಿ, ನೆಹರು, ರಾಜೇಂದ್ರ ಪ್ರಸಾದ್, ಅಬ್ದುಲ್ ಕಲಾಂ ಆಜಾದ್, ಸರ್ದಾರ್ ವಲ್ಲಭಾಯಿ ಪಟೇಲ್, ಆಚಾರ್ಯ ಕೃಪಾಳಿನಿ, ಕಸ್ತೂರಬಾ ಗಾಂಧಿ ಆ್ಯಂಡ್ ಅದರ್ಸ್ ವೇರ್ ಇಂಪ್ರಿಸನ್. ಸೊ ಸುಮಾರು ಜನರನ್ನ ಆಬ್ವಿಯಸ್ಲಿ ಅವರನ್ನು ಜೈಲಿಗೆ ಹಾಕ್ತಾರೆ ಕೆಟ್ಟ ಬ್ರಿಟಿಷರು. ಸೊ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ನೋಡಿ. ಇವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತು ಇವರು ಅಬ್ದುಲ್ ಕಲಾಂ ಆಜಾದ್. ಸೊ ಇವ್ರ ಜೊತೆ ಗಾಂಧೀಜಿ, ನೆಹರು, ರಾಜೇಂದ್ರ ಪ್ರಸಾದ್, ಅಬ್ದುಲ್ ಕಲಾಂ ಆಜಾದ್, ಸರ್ದಾರ್ ವಲ್ಲಭಾಯಿ ಪಟೇಲ್, ಆಚಾರ್ಯ ಕೃಪಾಳಿನಿ, ಕಸ್ತೂರಬಾ ಗಾಂಧಿ ಹಲವಾರನ್ನು ಜೈಲಿಗೆ ಹಾಕ್ತಾರೆ. ಸಿನ್ಸ್ ಮೋಸ್ಟ್ ಆಫ್ ದ ಕಾಂಗ್ರೆಸ್ ಲೀಡರ್ಸ್ ವೇರ್ ಇನ್ ಜೈಲ್, ಆರ್ಗನೈಸೇಷನ್ಸ್ ಅದರ್ ದೆನ್ ದ ಕಾಂಗ್ರೆಸ್ ಕೇಮ್ ಇನ್ ಟು ದ ಲೈಮ್ ಲೈಟ್. ಸೊ ಸುಮಾರು ಕಾಂಗ್ರೆಸ್ ಮೆಂಬರ್ಸು ಜೈಲಲ್ಲಿದ್ರು ತಾನೆ. ಸೊ ಆವಾಗ ಬೇರೆ ಬೇರೆ ಆರ್ಗನೈಸೇಷನ್ಸ್ ಇದ್ವು. ಫಾರ್ ಎಕ್ಸಾಂಪಲ್ ಮುಸ್ಲಿಂ ಲೀಗ್ಸು. ಸೊ ಅವರೆಲ್ಲ ಅಸ್ತಿತ್ವಕ್ಕೆ ಬಂದಂಗೆ ಆಯಿತು ಅವ್ರಿಗೆ. ಆವಾಗ ಅವರು ಈ ಒಂದು ಮೂಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ದ ಮೂಮೆಂಟ್ ಪೇವ್ಡ್ ದ ವೇ ಫಾರ್ ಎಮರ್ಜೆನ್ಸ್ ಆಫ್ ನ್ಯೂ ಲೀಡರ್ಸ್. ಸೊ ಇವರೆಲ್ಲ ಇಲ್ಲ ಅಂದರೆ ಏನು ತೊಂದರೆ? ನಾವಿದ್ದೀವಿ ತಾನೆ, ನಾವು ಹೋರಾಟ ಮಾಡ್ತೀವಿ ಅಂದ್ಕೊಂಡು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಲೀಡರ್ಸ್ ಬರ್ತಾರೆ. ಜಯಪ್ರಕಾಶ್ ನಾರಾಯಣ್ ಅಸ್ಯೂಮ್ ದ ಲೀಡರ್ಶಿಪ್ ಆಫ್ ದ ಮೂಮೆಂಟ್. ಆವಾಗ ಜಯಪ್ರಕಾಶ್ ನಾರಾಯಣ್ ನಾನು ಲೀಡರ್ ಆಗ್ತೀನಿ ಅಂತ ಹೇಳ್ತಾರೆ. ಹಿ ವಾಸ್ ದ ಪ್ರಾಮಿನೆಂಟ್ ಲೀಡರ್ ಆಫ್ ದ ಸೋಷಲಿಸ್ಟ್ ವಿಂಗ್ ಆಫ್ ದ ಕಾಂಗ್ರೆಸ್. ಸೊ ಅವರು ಸೋಷಲಿಸ್ಟ್ ಆಗಿರ್ತಾರೆ, ಅಂದರೆ ಸಮಾಜದ ಒಳಿತಿಗಾಗಿ ಹೋರಾಟ ಮಾಡೋರಾಗಿರ್ತಾರೆ ಕಾಂಗ್ರೆಸ್ದು. ಹಿ ಕ್ಯಾರಿಡ್ ಔಟ್ ದ ಮೆನಿ ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್ ಅಲಾಂಗ್ ವಿತ್ ಹಿಸ್ ಫಾಲೋವರ್ಸ್ ಥ್ರೂಔಟ್ ಇಂಡಿಯಾ. ಸೊ ಅವರು ಸುಮಾರು ಕ್ರಾಂತಿಯ ಒಂದು ಆ್ಯಕ್ಟಿವಿಟೀಸ್ನ ಅವರು ಇಂಡಿಯಾದಲ್ಲಿ ಮಾಡ್ತಾರೆ ಕೆಲಸಗಳನ್ನು. ದ ಸೋಷಲಿಸ್ಟ್ ಇಂಪ್ಲಿಮೆಂಟೆಡ್ ದೇರ್ ಪ್ಲಾನ್ಸ್ ಥ್ರೂ ಅ ಗ್ರೂಪ್ ಟೈಟಲ್ ದ ಫ್ರೀಡಮ್ ಸ್ಟ್ರಗಲ್ ಇನ್ ಫ್ರಂಟ್. ಸೊ ಈ ಒಂದು ಜಯಪ್ರಕಾಶ್ ನಾರಾಯಣರವರ ಒಂದು ಸ್ಲೋಗನ್ ಏನಾಗಿತ್ತು ಅಂದರೆ ದ ಫ್ರೀಡಮ್ ಸ್ಟ್ರಗಲ್ ಇನ್ ಫ್ರಂಟ್ ಅಂತ, ದ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಅಂತ ಹೇಳ್ತಾ ಇದ್ರು. ಓಕೆ, ಗ್ರೂಪ್ ಟೈಟಲ್ ಅದವ್ರದ್ದು. ಥ್ರೂ ದ ಆರ್ಗನೈಸೇಷನ್ ದೇ ಇಂಪಾರ್ಟೆಡ್ ಟ್ರೈನಿಂಗ್ ಟು ವರ್ಕರ್ಸ್. ಸೊ ಅವರು ಟ್ರೈನಿಂಗ್ನ ಕೊಡ್ತಾರೆ ವರ್ಕರ್ಸಿಗೆ, ಹೇಗೆ ನಾವು ಹೋರಾಟವನ್ನು ಮಾಡಬೇಕಂತ. ದೇ ಅರ್ಜ್ ದ ಪೀಪಲ್ ಟು ಪಾರ್ಟಿಸಿಪೇಟ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ಅವರು ಎಲ್ಲ ಜನರನ್ನು ಅರ್ಜ್ ಮಾಡ್ತಾರೆ, ಅಂದರೆ ಅವ್ರಿಗೆ ಪ್ರೋತ್ಸಾಹನ ನೀಡ್ತಾರೆ, ಎನ್ಕರೇಜ್ ಮಾಡ್ತಾರೆ ಫ್ರೀಡಮ್ ಸ್ಟ್ರಗಲಲ್ಲಿ ಭಾಗವಹಿಸಿ ಅಂತ. ದೇ ಕಲೆಕ್ಟೆಡ್ ಫಂಡ್ಸ್ ಆ್ಯಂಡ್ ಗೇವ್ ಅ ಪ್ರಾಪರ್ ಡೈರೆಕ್ಷನ್ ಟು ದ ಮೂಮೆಂಟ್ಸ್. ಅವರು ಫಂಡ್ಸ್ನೆಲ್ಲ ಕಲೆಕ್ಟ್ ಮಾಡ್ತಾರೆ ಮತ್ತು ದಾರಿದೀಪ ಥರ ಆಗ್ತಾರೆ ಈ ಒಂದು ಮೂಮೆಂಟಿಗೆ. ಓಕೆ, ಮುಂದೆ ಹೋಗೋಣ.
The interesting fact is that at this time, a movement began outside the borders of India for its freedom. ಸೊ ಈ ಥರ ನಾವು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಾಡ್ತಾ ಇರುವಾಗ ಇಂಡಿಯಾ ಬಿಟ್ಟು ಬೇರೆ ದೇಶಗಳಲ್ಲೂ ಸಹ ಫ್ರೀಡಮ್ ಮೂವ್ಮೆಂಟ್ ಸ್ಟಾರ್ಟ್ ಆಯಿತು. ಇನ್ ದಿಸ್ ಕಾಂಟೆಕ್ಸ್ಟ್ ದ ಎಫರ್ಟ್ಸ್ ಆಫ್ ಸುಭಾಷ್ ಚಂದ್ರ ಬೋಸ್ ಆರ್ ಅನ್ಪ್ಯಾರಲಲ್ಡ್. ಸೊ ಬರೀ ಇಂಡಿಯಾದಲ್ಲಿರುವಂಥವ್ರು ಮಾತ್ರ ಇಂಡಿಯಾಗೋಸ್ಕರ ಫ್ರೀಡಮ್ ಸ್ಟ್ರಗಲ್ ಮಾಡ್ತಾ ಇರಲಿಲ್ಲ. ಸುಭಾಷ್ ಚಂದ್ರ ಬೋಸು ದೇಶದಿಂದ ಹೊರಗಡೆ ಹೋಗ್ಬಿಟ್ಟು ಫ್ರೀಡಮ್ ಸ್ಟ್ರಗಲ್ಗೆ ತಯಾರಿಗಳನ್ನು ಮಾಡ್ತಾಯಿದ್ರು. After the 1937 elections, the Muslim League was not called to participate in the government. ಸೊ 1937 ಎಲೆಕ್ಷನ್ಸ್ ಆದಾಗ ಮುಸ್ಲಿಂ ಲೀಗಿಗೆ ಗೌರ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶವನ್ನು ನೀಡಲಾಗಿಲ್ಲ. When in 1939 the British government unilaterally declared that India too would participate in the Second World War, the congressmen in the cabinet resigned their posts. ಸೊ ನಿಮ್ಗೆ ಗೊತ್ತಿದೆ, ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಯಾರು ಆ ವೈಸ್ರಾಯು, ಯಾವುದೋ ಒಬ್ಬ ವೈಸ್ರಾಯು ಏನು ಮಾಡ್ತಾನೆ ಅಂದರೆ ಜರ್ಮನಿ ವಿರುದ್ಧ ವರ್ಲ್ಡ್ ವಾರಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಡ್ತಾನೆ. ಸೊ ಆವಾಗ ಕ್ಯಾಬಿನೆಟಲ್ಲಿರುವಂಥ ಕಾಂಗ್ರೆಸ್ ಮೆಂಬರ್ಸು ಅವ್ರದ್ದೊಂದು ಪೋಸ್ಟಿಂದ ರಿಸೈನ್ ಆಗ್ತಾರೆ. ಅಟ್ ದಿಸ್ ಜಂಕ್ಚರ್ ಮುಸ್ಲಿಂ ಲೀಗ್ ಸೆಲೆಬ್ರೇಟೆಡ್ ವಿಮುಕ್ತಿ ದಿವಸ್. ಸೊ ಆವಾಗ ಮುಸ್ಲಿಂ ಲೀಡರ್ಸ್ ಇದ್ರು ತಾನೆ, ಸೊ ಆವಾಗ ಅವರು ವಿಮುಕ್ತಿ ಆಯಿತು ನಮಗೆ ಈ ಒಂದು ವಾರಿಂದ ಅಂತ ಅವರು ವಿಮುಕ್ತಿ ದಿವಸ್ ಅಂತ ಪಾರ್ಟಿಸಿಪೇಟ್ ಮಾಡಿದ್ರು. ಇಟ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಸೊ ಅವರು ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಆದರೆ ಓಕೆ, ಮುಸ್ಲಿಂ ಲೀಗ್ ಇಟ್ ಪುಟ್ ಫಾರ್ವರ್ಡ್ ಇಟ್ಸ್ ಪ್ರಪೋಸಲ್ ಫಾರ್ ದ ಪಾರ್ಟಿಸಿಪೇಷನ್ ಆಫ್ ಇಂಡಿಯಾ. ಸೊ ಅವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬದಲು ನಾವು ಇಂಡಿಯಾಯಿಂದ ಡಿವೈಡ್ ಆಗಿಬಿಡ್ತೀವಿ, ಪಾರ್ಟಿಷನ್ ಆಗಿಬಿಡ್ತೀವಿ ಅಂತ ಅವರು ಹೇಳ್ಕೊತಾರೆ. ನಾವೀಗ ವಿಮುಕ್ತರಾಗ್ತೀವಿ ಇಂಡಿಯಾದಿಂದ, ಬೇರೆ ಒಂದು ಚಿಕ್ಕ ದೇಶವನ್ನು ನಾವು ಮಾಡ್ಕೊತೀವಿ ಅಂತ ಹೇಳ್ತಾರೆ ಅವರು, ವಿಮುಕ್ತಿ ದಿವಸ್ ಅಂತ. ಓಕೆ, ಸೊ ಫ್ರೆಂಡ್ಸ್, ಇಷ್ಟಾದಮೇಲೆ ನಿಮ್ಮದು ಈ ಒಂದು ಟಾಪಿಕ್ ಮುಗಿಯುತ್ತೆ. ಸೊ ಇದೇ ಕ್ವಿಟ್ ಇಂಡಿಯಾ ಮೂವ್ಮೆಂಟು. ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಮೇನಾಗಿ ಏನಾಗುತ್ತೆ ಅಂದರೆ ನಿಮ್ಗೆ ಗೊತ್ತಿದೆ, ಎಲ್ಲ ಮೂರು ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಮುಗಿದಾದ್ಮೇಲೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿ ಹಲವಾರು ಲೀಡರ್ಸ್ ಆದ ಕಾಂಗ್ರೆಸ್ ಲೀಡರ್ಸ್ನ ಅರೆಸ್ಟ್ ಮಾಡ್ತಾರೆ. ಆವಾಗ ಜಯಪ್ರಕಾಶ್ ನಾರಾಯಣರವರು ಬಂದು ಇಲ್ಲಿ ಹೊಸ ಒಂದು ದಾರಿದೀಪವಾಗಿ ನಿಲ್ತಾರೆ. ಮತ್ತು ವರ್ಲ್ಡ್ ವಾರ್ ಆಗಿದ್ದರಿಂದ ಆವಾಗ ಮುಸ್ಲಿಂ ಲೀಗರವರು ವಿಮುಕ್ತಿ ದಿವಸನ ಸ್ಟಾರ್ಟ್ ಮಾಡಿ ನಾವು ಇಂಡಿಯಾದಿಂದ ಪಾರ್ಟಿಷನ್ ಆಗಿಬಿಟ್ಟು ಬೇರೆ ಕಡೆ ಹೋಗ್ತೀವಿ ಅಂತ ಹೇಳ್ತಾರೆ. ಓಕೆ, ಇದಾದಮೇಲೆ ನಿಮ್ಮ ಹೊಸ ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ಫಾರ್ಮರ್ಸ್ ರಿವೋಲ್ಟು, ಲೇಬರರ್ಸ್ ರಿವೋಲ್ಟು, ಟ್ರೈಬಲ್ ಮೂಮೆಂಟ್ಸು, ಸುಭಾಷ್ ಚಂದ್ರ ಬೋಸ್ ಬಗ್ಗೆ ತಿಳಿತೀವಿ. ಓಕೆ, ಆಮೇಲೆ ಇಂಡಿಯಾಗೆ ಫ್ರೀಡಮ್ ಸಿಕ್ಕಿದ ಬಗ್ಗೆ ಎಲ್ಲ ತಿಳಿತೀವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಡಿರೋದ್ರ ಬಗ್ಗೆ ತಿಳಿತೀವಿ. ಜವಾಹರ್ಲಾಲ್ ನೆಹರು ಬಗ್ಗೆ ತಿಳಿತೀವಿ. ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಪಾರ್ಟಿಷನ್ ಹೇಗಾಯಿತು ಅಂತಲೂ ಸಹ ಡಿಸ್ಕಸ್ ಮಾಡ್ತೀವಿ. ಇದಾದಮೇಲೆ ನಿಮ್ಮ ಈ ಒಂದು ಚಾಪ್ಟರ್ ಎಂಡ್ ಆಗುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ನ ನಾವು ಮುಂದಿನ ಬರೋ ವಿಡಿಯೋದಲ್ಲಿ ನೋಡ್ತೀವಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.